ಉಡುಪಿಯ ಖಾಸಗಿ ಕಾಲೇಜಿನಲ್ಲಿ ನಡೆದಿದೆ ಎನ್ನಲಾದ ಆ ಒಂದು ಘಟನೆ ಇವತ್ತು ಭಿನ್ನ ವಿಭಿನ್ನ ತಿರುವನ್ನ ಪಡೆದುಕೊಂಡ್ಬಿಟ್ಟಿದೆ. ಕಾಂಗ್ರೆಸ್ ತನ್ನ ಟ್ವಿಟರ್ನಲ್ಲಿ ಇದನ್ನ ಮಕ್ಕಳಾಟ ಎಂದಿದ್ರೆ, ಇತ್ತ ಕಾಲೇಜು ಆಡಳಿತ ಮಂಡಳಿ ಕ್ರಮ ಕೈಗೊಂಡಿದ್ದೀವಿ ಎಂದಿದ್ದಾರೆ. ಇತ್ತ ಬಿಜೆಪಿ ಕಾಂಗ್ರೆಸ್ ಮೇಲೆ ಓಲೈಕೆ ರಾಜಕಾರಣದ ಆರೋಪ ಮುಂದುವರೆಸಿದೆ. ಉಡುಪಿಯ ಖಾಸಗಿ ಕಾಲೇಜಿನ ಮಹಿಳಾ ಶೌಚಾಲಯದಲ್ಲಿ ಕ್ಯಾಮೆರಾ ಇಟ್ಟು ಉದ್ದೇಶಪೂರ್ವಕವಾಗಿ ಹಿಂದೂ ವಿದ್ಯಾರ್ಥಿನಿಯರ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಮುಸಲ್ಮಾನ ವಿದ್ಯಾರ್ಥಿನಿಯರು ವೈರಲ್ ಮಾಡುತ್ತಿದ್ರಂತೆ. ವಿಷಯ ಗೊತ್ತಾಗಿ ಉಳಿದ ವಿದ್ಯಾರ್ಥಿನಿಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸುದ್ದಿ ವೈರಲ್ ಆಗ್ತಿದ್ದಂತೆ ಶಬ್ನಾಜ್, ಅಲ್ಫಿಯಾ, ಅಲಿಮಾತುಲ್ ಶಾಫಿಯಾ ಎಂಬ ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಅಮಾನತು ಮಾಡಲಾಗಿದೆ. ಆದರೆ ಕಾಲೇಜು ಆಡಳಿತ ಮಂಡಳಿಯವರು ದೂರು ಕೊಡೋ ಗೋಜಿಗೆ ಹೋಗಿಲ್ಲ. ಏನ್ ಸಾರ್ ಇದು ಅಂತ ಉಡುಪಿ ಎಸ್ಪಿಯನ್ನ ಕೇಳಿದ್ರೆ, ಬ್ಲಾಕ್ ಮೇಲ್ ಬಗ್ಗೆ, ವಿಡಿಯೋ ಹರಿದಾಡಿದ ಬಗ್ಗೆ ಗಮನ ಇಟ್ಟಿದ್ದೇವೆ. ಎಲ್ಲೆಡೆ ವಿಡಿಯೋ ಪ್ರಸಾರವಾಗುತ್ತಿದೆ. ಅದು ಹಿಡನ್ ಕ್ಯಾಮೆರಾ ಮೂಲಕ ಚಿತ್ರೀಕರಿಸಿದ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಿದ್ದಾರೆ. ಇನ್ನೊಂದು ಹಿಡನ್ ಕ್ಯಾಮೆರಾ ಇಟ್ಟಿದ್ದು, ಹಿಡನ್ ಕ್ಯಾಮೆರಾ ಮೂಲಕ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಆ ರೀತಿ ಕೂಡ ಯಾವುದು ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದಿಲ್ಲ. ಸೆಕೆಂಡ್, ಇಂಥ ಸುಮಾರು ವಿಡಿಯೋಗಳು ಮಾಡಿಸ್ಬಿಟ್ಟು ಸರ್ಕ್ಯುಲೇಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ತೊಂದರೆ ಕೊಡೋದು ಒಂದು ಸರ್ಕ್ಯುಲೇಷನ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ತನಕ ಇಲಾಖೆಗೆ ಯಾವುದು ಮಾಹಿತಿ ಇಲ್ಲ. ಇದು ಹಿಂದೂಗಳ ವಿರುದ್ಧ ಪಕ್ಕಾ ಪ್ಲಾನ್ ಮಾಡಿ ನಡೆಸಿರುವ ಕೃತ್ಯ. ಉದ್ದೇಶಪೂರ್ವಕವಾಗಿ ಮುಸ್ಲಿಂ ವಿದ್ಯಾರ್ಥಿನಿಯರು ಈ ಕೃತ್ಯ ಎಸಗಿದ್ದಾರೆ ಎಂದು ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯವರ ಅಬ್ಬರ ಬೇರೆ. 3 ಜನ ಹುಡುಗಿಯರು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮಾಜದ ಹುಡುಗಿಯರು ಇಂಥ ಕೃತ್ಯ ಎಸಗಲಿಕ್ಕೆ ಹೋಗಿ ಇವತ್ತು ಇಡೀ ಜಿಲ್ಲೆಯ ಜನರ ತಲೆಗೆ ತಗ್ಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹುಡುಗಿಯರು ಒಂದು ಟಾಯ್ಲೆಟಲ್ಲಿ ವಿಡಿಯೋ ಕ್ಯಾಮರಾ ಹಿಡ್ಕೊಂಡು ಅದನ್ನು ಸೆರೆ ಹಿಡಿದು ಆ ದೃಶ್ಯವನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡುವಂಥದ್ದು ದೊಡ್ಡ ಅಕ್ಷಮ್ಯ ಅಪರಾಧ. ಅದನ್ನು ಯಾರು ಕೂಡ ಕ್ಷಮೆ ಮಾಡುವುದು ಅಂತಲ್ಲ. ಅಲಿಮತುಲ್ಲಾ ಶೈಫಾ, ಶಬನಾಸ್, ಆಲಿಯಾ ಅಂತ. ಇನ್ನೂ ದುಗುಡಾಗುವಂತ ಸಂಗತಿ ಅಂದ್ರೆ, ಈ ವಿಡಿಯೋ ಬಗ್ಗೆ ಬೆಳಕಿಗೆ ಬಂದ ಮೇಲೆ ಅನೇಕ ಸಹಪಾಠಿ ಹೆಣ್ಣು ಮಕ್ಕಳು ಹೋಗಿ ದೂರು ಕೊಟ್ಟಿದ್ದಾರೆ. ಇವತ್ತು ಶಾಸಕರ ಬಳಿ ದೂರು ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಈ ಘಟನೆ ನಡೆದಿದೆ ಅನ್ನಲಾಗ್ತಾ ಇರೋದು 18-19ನೇ ತಾರೀಕು. ಆದ್ರೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದ್ದು ಉಡುಪಿ ನಿವಾಸಿಯೇ ಆಗಿರುವ ರಶ್ಮಿ ಸಾಮಂತ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಉಡುಪಿಯಲ್ಲಾದ ಈ ಘಟನೆ ಬಗ್ಗೆ ಟ್ವೀಟ್ ಮಾಡಿದ ನಂತರದಲ್ಲಿ ಅದಕ್ಕೆ ಆರೋಪ ಪ್ರತ್ಯಾರೋಪ, ವಾದ ವಿವಾದ ಕೂಡ ಸುತ್ತಕೊಳ್ತಾ ಹೋಯಿತು. ಹಾಗೆ ರಾಜಕೀಯ ಬಣ್ಣ ಕೂಡ. ಹಾಗಾದ್ರೆ ರಶ್ಮಿ ಟ್ವಿಟರ್ನಲ್ಲಿ ಹೇಳ್ಕೊಂಡಿದ್ದು ಏನು ಗಮನಿಸ್ತಾ ಹೋಗೋಣ. ಹಿಂದೂ ವಿದ್ಯಾರ್ಥಿನಿಯರ ಸ್ನಾನದ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ ಉಡುಪಿಯ ಈ ಖಾಸಗಿ ಕಾಲೇಜಿನ ಇತರೆ ವಿದ್ಯಾರ್ಥಿನಿಯರಿಂದ ಅಂತ ಹೇಳಿ ಬರೆದುಕೊಂಡಿದ್ದಾರೆ ರಶ್ಮಿ. ಇದರ ಜೊತೆಗೆ ಮುಸ್ಲಿಂ ಸ್ಟೂಡೆಂಟ್ಸ್ ವಿರುದ್ಧ ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಅದೇ ಕಾಲೇಜಿನ ಇನ್ನೊಂದು ಸಮುದಾಯಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿನಿಯರು. ಅವ್ರ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ. ನೂರಾರು ಹಿಂದೂ ಸ್ಟೂಡೆಂಟ್ಸ್ಗಳ ವಿಡಿಯೋ ಆಗಿದೆ ಅನ್ನೋ ಬಲವಾದ ಅನುಮಾನ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು ಕೂಡ ಲಭ್ಯವಾಗ್ತಾ ಇದೆ. ಫೋಟೋ ವಿಡಿಯೋಗಳನ್ನ ಶೇರ್ ಮಾಡಲಾಗ್ತಾ ಇದೆ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಿಗೆ, ಸಾಮಾಜಿಕ ಜಾಲತಾಣಗಳಿಗೆ. ಈ ಕಾಲೇಜ್ನಲ್ಲಿ ಸೆರೆ ಹಿಡಿಯಲಾದಂತಹ ವಿಡಿಯೋಗಳನ್ನ ಶೇರ್ ಮಾಡಲಾಗ್ತಾ ಇದೆ. ವಿವಿಧ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಇದನ್ನ ಶೇರ್ ಮಾಡಿರೋ ಬಗ್ಗೆ ಕೂಡ ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಇಷ್ಟಾದ್ರೂ ಕೂಡ ಆ ವಿದ್ಯಾರ್ಥಿನಿಯರ ಯಾರು ಕೃತ್ಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಆ ವಿದ್ಯಾರ್ಥಿನಿಯರ ವಿರುದ್ಧವಾಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಅನ್ನೋ ಅಸಮಾಧಾನವನ್ನ ತಮ್ಮ ಟ್ವಿಟರ್ ನಲ್ಲಿ ತೋಡ್ಕೊಂಡಿದ್ರು. ಆದ್ರೆ ಎಲ್ಲಾ ಮಾಹಿತಿಯು ಫೇಕ್ ಅನ್ನೋ ಆರೋಪವನ್ನ ರಶ್ಮಿ ಅವರ ವಿರುದ್ಧವೇ ಹೊರಿಸಲಾಯಿತು. ಆದ್ರೆ ರಶ್ಮಿ ಅವರಿಗೆ ಧ್ವನಿಯಾಗಿ ನಿಂತರು ಮತ್ತೊಬ್ಬ ಪತ್ರಕರ್ತರು ಪ್ರದೀಪ್ ಭಂಡಾರಿ. ಹಾಗಾದ್ರೆ ಅವರು ತಮ್ಮ ಟ್ವಿಟರ್ ನಲ್ಲಿ ಬರೆದುಕೊಂಡಿರೋದೇನು ಅದನ್ನು ಗಮನಿಸ್ತಾ ಹೋಗೋಣ. ರಶ್ಮಿ ಸಾಮಂತ್ ಜೊತೆಯಲ್ಲಿ ನಾನು ಚರ್ಚೆ ನಡೆಸಿದ್ದೇನೆ. ಉಡುಪಿಯಲ್ಲಾದ ಘಟನೆ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಆಗ್ತಾ ಇರುವ ಚರ್ಚೆಗಳ ಬಗ್ಗೆ ರಶ್ಮಿ ಜೊತೆ ನಾನು ಖುದ್ದಾಗಿ ಮಾತನಾಡಿದೆ. ಹಿಂದೂ ಸ್ಟೂಡೆಂಟ್ಸ್ ಪರ ರಶ್ಮಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಉಡುಪಿಯಲ್ಲಿ ಯಾವ ವಿದ್ಯಾರ್ಥಿನಿಯರಿಗೆ ಅನ್ಯಾಯ ಆಗಿದೆ ಅನ್ನೋ ಆರೋಪ ಇದೆ, ಅವರ ಪರವಾಗಿ ರಶ್ಮಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯವನ್ನ ಪ್ರದೀಪ್ ಭಂಡಾರಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ರಶ್ಮಿ ಸಾಮಂತ್ ಮನೆಗೆ ಪೊಲೀಸರು ಹೋಗಿದ್ದಾರೆ. ರಾತ್ರೋರಾತ್ರಿ ಪೊಲೀಸರು ಹೋಗ್ತಾರೆ. ಯಾರು ಈ ರೀತಿಯಾದ ಪರಿಸ್ಥಿತಿ ಇದೆ ಅನ್ನೋದನ್ನ ಮಾತನಾಡಿದ್ರು. ಅವರ ಧ್ವನಿಯನ್ನೇ ಸಪ್ರೆಸ್ ಮಾಡೋ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡ್ತಿದೆ ಅನ್ನೋ ಆರೋಪವನ್ನ ಪ್ರದೀಪ್ ಮಾಡಿದ್ದಾರೆ. ಹಿಂದೂ ವಿದ್ಯಾರ್ಥಿನಿಯರ ಪರ ಮಾತನಾಡಬೇಡಿ ಅಂತ ಹೇಳಿ ರಶ್ಮಿಗೆ ಸೂಚಿಸಿದ್ದಾರೆ ಸ್ಥಳೀಯ ಪೊಲೀಸರು ಅನ್ನೋ ಆರೋಪ ಕೂಡ ಪ್ರದೀಪ್ ತಮ್ಮ ಟ್ವಿಟರ್ ನಲ್ಲಿ ಮಾಡಿಕೊಂಡಿದ್ದಾರೆ. ರಶ್ಮಿ ಸಾಮಂತ್ಗೆ ಪೊಲೀಸರು ಧಮಕಿ ಕೂಡ ಹಾಕಿದ್ದಾರೆ. ರಶ್ಮಿ ಹಾಗೆ ಅವರ ಪೋಷಕರನ್ನ ಕೂರಿಸಿಕೊಂಡು ಹಿಂದೂ ವಿದ್ಯಾರ್ಥಿನಿಯರ ಪರವಾಗಿ ಮಾತನಾಡಬೇಡಿ, ಕಾಲೇಜ್ ವಿಚಾರದಲ್ಲಿ ಹೆಚ್ಚು ತಲೆ ಹಾಕಬೇಡಿ ಅಂತ ಹೇಳಿ ಧಮಕಿ ಹಾಕಿದ್ದಾರೆ ಅನ್ನೋದು ಪ್ರದೀಪ್ ಅವರ ವಾದ. ಹಿಂದೂ ಪರ ಹೋರಾಡುವವರನ್ನ ಬೆದರಿಸಲಾಗ್ತಾ ಇದೆ. ಈ ರೀತಿಯ ಪ್ರಯತ್ನಗಳು ಉಡುಪಿಯಲ್ಲಿ ಆಗ್ತಾ ಇದೆ. ಕೇವಲ ರಶ್ಮಿ ಮಾತ್ರ ಅಲ್ಲ, ಹಿಂದೂ ಪರವಾಗಿ ಯಾರೇ ಮಾತನಾಡಿದ್ರು ಅವರ
ವಾಯ್ಸ್ ಅನ್ನ ಸಪ್ರೆಸ್ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಹಿಂದೂಗಳ ಧ್ವನಿಯನ್ನ ಅಡಗಿಸುವ ಪ್ರಯತ್ನವನ್ನ ಮಾಡ್ತಿದೆ ಅನ್ನೋ ಗಂಭೀರ ಆರೋಪವನ್ನ ಪ್ರದೀಪ್ ಭಂಡಾರಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ರಶ್ಮಿ ಟ್ವೀಟ್ ಮಾಡಿದ ವಿಚಾರವನ್ನ ರೀಟ್ವೀಟ್ ಮಾಡೋ ಸಂದರ್ಭದಲ್ಲಿ ಈ ರೀತಿಯಾದ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಕಾಂಗ್ರೆಸ್ ಕೂಡ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲೇನೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದೆ. ಮಕ್ಕಳಾಟವನ್ನ ಬಿಜೆಪಿ ತನ್ನ ಕಳ್ಳಾಟಕ್ಕೆ ಬಳಸ್ಕೊಳ್ತಾ ಇದೆ ಅಂತ ಹೇಳಿ, ಹೀಗಾಗಿ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ. ಮತ್ತೊಂದು ಕಡೆ ಯಾರಾದ್ರೂ ತಮಾಷೆಗೆ ಸ್ನಾನ ಮಾಡೋ ದೃಶ್ಯವನ್ನ ಚಿತ್ರೀಕರಿಸ್ತಾರ, ತಮಾಷೆಗೆ ಬೇರೆ ಧರ್ಮದವರ ವಿಡಿಯೋವನ್ನ ಮಾಡ್ತಾರ, ಇಂಥ ಅನುಮಾನ ಹುಟ್ಟೋದು ಸಹಜ. ಈ ಅನುಮಾನಕ್ಕೆ ಕಾರಣವಾಗಿದ್ದು ಇವತ್ತು ಕಾಲೇಜಿನ ಆಡಳಿತ ಮಂಡಳಿಯ ರಿಯಾಕ್ಷನ್. ತಮಾಷೆಗೆ ವಿಡಿಯೋ ಮಾಡಿದ್ರು, ಆ ವಿಡಿಯೋವನ್ನ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರು ಅನ್ನೋ ಅರ್ಥದ ಮಾತುಗಳನ್ನು ಆಡಿದ್ದಾರೆ. ಉಡುಪಿಯ ನೇತ್ರಾ ಕಾಲೇಜು ಆಡಳಿತ ಮಂಡಳಿಯವರು ಹೇಳೋದು ಈ ರೀತಿಯಾದ ಮಾತುಗಳನ್ನ. ತಮಾಷೆಗೆ ವಿಡಿಯೋ ಮಾಡಿದ್ದಾರೆ, ನನ್ನ ಭವಿಷ್ಯ ಹಾಗೂ ನನ್ನ ಸ್ನೇಹಿತರ ಭವಿಷ್ಯದ ಕಾರಣಕ್ಕೆ ದೂರು ಕೊಟ್ಟಿಲ್ಲ ಅಂತ ಹೇಳಿ ಮುಖ್ಯ ಸಂತ್ರಸ್ತೆ ಹೇಳಿದ್ದಾಳಂತೆ. ಆದ್ರೆ ಇದು ನಕಲಿ ವಿಡಿಯೋ, ಮಕ್ಕಳಾಟಕ್ಕೆ ಮಾಡಿದ ವಿಡಿಯೋವನ್ನ ಬಿಜೆಪಿ ರಾಜಕೀಯ ಕಳ್ಳಾಟಕ್ಕೆ ಬಳಸ್ಕೊಳ್ತಿದೆ ಅಂತ ಕೂಡ ಟ್ವೀಟ್ ಹಾಕಿ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಕಾಂಗ್ರೆಸ್. ಹೀಗೆ ರೆಕಾರ್ಡಿಂಗ್ ಮಾಡಿದ್ದೇವೆ, ಅದು ತಮಾಷೆಗಾಗಿ ಮಾಡಿದ್ದು, ರೆಕಾರ್ಡಿಂಗ್ ಮಾಡಿದ್ದೇವೆ, ನಾವು ಇನ್ನು ಮುಂದೆ ಮಾಡೋದಿಲ್ಲ, ಇನ್ನು ತರೋದಿಲ್ಲ ಅಂತ ಹೇಳಿ. ಹಾಗೆ ಇದೊಂದು ನಮ್ಮಲ್ಲಿ ತರಲೇಬಾರ್ದನ್ನೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ದಟ್ ಇಸ್ ದ ಫಸ್ಟ್ ಥಿಂಗ್. ಎರಡನೇದು, ತಾವು ಮಾಡಿದ್ದಾರೆ ಅನ್ನೋದೊಂದು ಒಪ್ಕೊಂಡಿದ್ದಾರಲ್ಲ, ಅದಕ್ಕೋಸ್ಕರ ಅದನ್ನು ನಾನು ಪೊಲೀಸ್ ಅವರಿಗೆ ಇಮಿಡಿಯೇಟ್ಲಿ ಒಪ್ಪಿಸಿರೋದು.